ಆ ಒಂದು ಸಿನಿಮಾ ತೆರೆಗೆ ಬರ್ತಾ ಇದೆ ಅಂದಾಗ ಆ ಚಿತ್ರರಂಗದವರು ಬಂದು ಸಪೋರ್ಟ್ ಮಾಡೋದಿದೆಯಲ್ಲ, ಒಬ್ರಿಗೊಬ್ರು ನಿಂತು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಬರೋದಿದೆ, ಮುಂದೆ ಬರೋದಿದೆಯಲ್ಲ, ಅದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮದ್ರಲ್ಲಿ ದಿ ಬಾಸ್ ಬಂದರು, ಸೊ ಟ್ರೈಲರ್ ರಿಲೀಸ್ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು? ಆ ಮೂಮೆಂಟ್ ಹೇಗಿತ್ತು? ಎಕ್ಸೈಟ್ ಆಗುವಂಥ ಮೂಮೆಂಟ್ ಅದು. ಅಂದರೆ ತುಂಬ ಖುಷಿಯಾದಂಥ ಮೂಮೆಂಟ್ ಅದು. ಬಿಕಾಸ್ ಯಾಕೆಂದರೆ ಒಬ್ಬರು ಸೂಪರ್ ಸ್ಟಾರು ನಾವು ನೋಡಿಕೊಂಡು ಅವ್ರ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ವಿ. ಈಗ ನಾವು ಚಿತ್ರರಂಗಕ್ಕೆ ಬಂದಿದ್ದೀವಿ, ನಮ್ಮ ಜನ್ರೇಷನ್ ಬಂದಾಗ ನಾವು ಅವ್ರನ್ನ ಗೆಸ್ಟಾಗಿ ಕರೆಸ್ತೀವಿ. ಅಂದರೆ ನಮಗೆ ಬಂದು ಅವ್ರ ಜೊತೆಗೆ ನಿಂತ್ಕೊಳ್ದಾಯ್ತಲ್ಲ, ಒಂಥರ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ನಮಗೆ ಖುಷಿ ಕೊಡುವಂಥ ವಿಷಯ. ಆ್ಯಂಡ್ ಅಫ್ಕೋರ್ಸ್ ಅವರು ಕೂಡ ಶೂಟಿಂಗಲ್ಲಿ ಇದ್ರು. ಪಾಪ ಅವ್ರೇನು ಅಷ್ಟೊಂದು ರಿಸ್ಕ್ ತೊಗೊಂಡು ನಮಗೋಸ್ಕರ ಬರೋ ಅವಶ್ಯಕತೆ ಇರಲಿಲ್ಲ. ಶೂಟಿಂಗ್ ಮುಗಿಸ್ಕೊಂಡು ಕೈ ನೋವಲ್ಲಿ ಬಂದು, ಅವತ್ತು ಫೈಟಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇತ್ತು, ಅವ್ರದ್ದು ಕೈ ಏಟಾಗಿತ್ತು ಅವ್ರಿಗೆ. ಅದು ಮುಗಿಸ್ಕೊಂಡು ಬಂದು ಆ ನೋವಲ್ಲಿ, ಆಮೇಲೆ ಆ ಜನಗಳ ನೂಕಾಟ ತಳ್ಳಾಟ ಅದರ ಮಧ್ಯೆ ಬಂದು ಪಾಪ ಕೈ ಬೇರೆ ಎಳೆದಿದ್ದಾರೆ ಅವ್ರಿಗೆ. ಮತ್ತೆ ನೋವಾಗಿ ಅವರು ಇಂಜೆಕ್ಷನ್ ತೊಗೊಂಡಿದ್ದಾರೆ, ಆದರೂ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮೆಲ್ಲರ ಬಗ್ಗೆ ತುಂಬ ತಾಳ್ಮೆಯಿಂದ ನಿಂತ್ಕೊಂಡು, ಅದು ಅಷ್ಟು ದೊಡ್ಡ ಸೂಪರ್ ಸ್ಟಾರು ಪ್ರತಿಯೊಬ್ಬರ ಬಗ್ಗೆನೂ, ಡೈರೆಕ್ಟರ್ ಬಗ್ಗೆ ಹಿಡಿದು ನಾಗು ಆಗಲಿ, ಶಿವರಾಜ್ ಕೇರ್ಪೇಟೆ, ಇವನ್ ರಚಿತಾ, ಅದಿತಿ, ಎಲ್ಲರ ಬಗ್ಗೆ ಇಂಡಿವಿಜುವಲ್ ಆಗಿ ಕರೆದು 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 ಮಾತಾಡ್ಸೋದಿದೆಯಲ್ಲ, ಅದು ನಾವು ಕಲಿಯುವಂಥದ್ದು. ಆ ಗುಣ ಅವರಿಂದ ಅಳವಡಿಸ್ಕೊಳ್ಳುವಂಥದ್ದು. ಅವ್ರೊಂದು ಮಾತು ಹೇಳ್ತಾರೆ, ಏನಂದ್ರೆ ಈಗ ನೋಡಿ, ಒಂದು ಜನ್ರೇಷನಿಂದ ಒಂದು ಜನ್ರೇಷನ್ ದಾಟ್ತಾ ಇರ್ತೀವಿ. ನಮ್ಗೆ ಆಸೆ ಇರೋದೇನು ಗೊತ್ತಾ? ಅವ್ರ ಥರ ಬೆಳಿಬೇಕು ಅಂತ. ನೆಕ್ಸ್ಟ್ ಸ್ಟೆಪ್ ಎಲ್ರಿಗೂ ಆಸೆ ಇರುತ್ತೆ, ನಮಗೂ ಈ ಲೆವೆಲ್ ಬೆಳಿಬೇಕು ಅಂತ ಒಂದು ಆಸೆ ಇರುತ್ತೆ. ಅದೊಂದು ದಾರಿ ಆಗುತ್ತೆ. ನಮ್ಮ ಸೂಪರ್ ಸ್ಟಾರ್ಗಳನ್ನ ನೋಡಿದಾಗ ನಾವು, ಈಗ ಅಪ್ಪು ಸರ್ ಆಗ್ಬೋದು, ಶಿವಣ್ಣ ಆಗ್ಬೋದು, ನಮಗೆ ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು. ನಮ್ಮ ಉದ್ದೇಶ ಏನು? ಅದ್ರ ಹಿಂದಿನ ಜನ್ರೇಷನ್ ಯಾರು? ಅಣ್ಣವರು, ವಿಷ್ಣು ಸಾರು, ಅಂಬರೀಷ್ ಅಣ್ಣ, ಶಂಕರ್ ನಾಗು, ಅನಂತ್ ನಾಗ್ ಅವರು. ಅದ್ರ ನೆಕ್ಸ್ಟ್ ಜನ್ರೇಷನ್ ಬಂದು ಇವರು. ಅದ್ರ ನೆಕ್ಸ್ಟ್ ನಾವೆಲ್ಲ ಬರೋದು. ಈಗ ಯಾರು ಇದೀವಿ ಎಲ್ಲರೂ ನಾವು ಅದ್ರ ನೆಕ್ಸ್ಟ್ ಬರೋದು. ವಿ ಹ್ಯಾವ್ ಟು ರೆಸ್ಪೆಕ್ಟ್. ಆ್ಯಂಡ್ ಅವ್ರನ್ನ ತುಂಬ ರೆಸ್ಪೆಕ್ಟಿಂಗ್ ನಡೆಸ್ಕೋಬೇಕು. ಅವ್ರನ್ನ ನಾವು ರೆಸ್ಪೆಕ್ಟ್ ಕೊಡಬೇಕು. ಅವ್ರು ಬಂದಿದ್ದನ್ನು ನಾವು ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಆ ಸೆಲೆಬ್ರೇಷನ್ ಆಯ್ತು ಅವತ್ತು.